ಸಮೀಕ್ಷೆಗಳು ನಿಮ್ಮ ಮುಂದೆ ಇದ್ದಾವೆ. ರಮೇಶ್ ಬಾಬು ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು ಮಹಾಗಠಬಂಧನ್ ಸಾಧ್ಯತೆಗಳ ಬಗ್ಗೆ. ದೇವೇಗೌಡರು ಅದರಲ್ಲಿ ಪಾತ್ರ ವಹಿಸ್ತಾರೆ ಅಂತ ಹೇಳಲಾಗಿರುವ ಅವರ ಪಾತ್ರದ ಬಗ್ಗೆ ಈಗ ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ 38 ಸೀಟ್ ಬರಬಹುದು, ಅವರು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ಅವರು ಮುನ್ನಡೆ ತಗೊಳ್ತಾ ಇದ್ದಾರೆ, ಲೀಡ್ ತಗೊಳ್ತಾ ಇದ್ದಾರೆ ಲೀಡರ್ಶಿಪ್ ವಿಚಾರದಲ್ಲಿ. ಏನ್ ಹೇಳ್ತೀವಿ? ದೇವೇಗೌಡರು ಮತ್ತು ಮಹಾಗಠಬಂಧನ್ ಮಾತಾಡೋದಕ್ಕೆ ಮುಂಚೆ ನಮ್ಮ ಮಧುಸೂದನ್ ಒಂದು ಮಾತನ್ನು ಹೇಳೋದು, ಅದಕ್ಕೆ ನಾನು ಉತ್ತರ ಕೊಟ್ಟು ನಿಮಗೆ ಹೇಳ್ತೀನಿ. ಅವ್ರು ಹೇಳಿದ್ರು ಇದು EVM ಮಿಷಿನ್ ಬಗ್ಗೆ ಕಾಂಗ್ರೆಸ್ಸು JDSನವ್ರು ಹೋಗಿ ಇದ್ರ ಹತ್ರ ಸ್ಟ್ರಾಂಗ್ ರೂಮ್ ಹತ್ರ ಸ್ಟ್ರೈಕ್ ಮಾಡಲಿ ಅಂತೇಳಿ. ಬಹುತೇಕ ಅವ್ರಿಗೆ ಅದು ಅಭ್ಯಾಸ, ಯಾಕೆಂದರೆ ಅವ್ರಿಗೆ ಸತ್ಯ ತಿರ್ಚುವಂಥದ್ದು ಭಾಳ ಚೆನ್ನಾಗಿ BJP ಅವರು ರಕ್ತಗತವಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಈ ದೇಶದಲ್ಲಿ EVM ಬಂದಿದ್ದು 2004ರಲ್ಲಿ. ಮೊದಲು ಅದ್ರ ಮೇಲೆ ಅನುಮಾನ ವ್ಯಕ್ತಪಡಿಸಿದಂಥವ್ರು, ಅದ್ರ ಮೇಲೆ ತಕರಾರು ಮಾಡೋಂಥವ್ರು ಭಾರತೀಯ ಜನತಾ ಪಕ್ಷದವರು. 1999ರಲ್ಲಿ ಬೆಂಗಳೂರು ನಾರ್ತ್ ಕ್ಷೇತ್ರದಲ್ಲಿ ಸನ್ಮಾನ್ಯ ಜಾಫರ್ ಶರೀಫ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಂಥ ಸಂದರ್ಭದಲ್ಲಿ ಜನತಾದಳ ನಾವು ಎಲೆಕ್ಷನ್ ಪಿಟಿಷನ್ ಹಾಕಿದ್ವು. ಅವಾಗಲಿಂದಲೂ ಸಹ ಈ